ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಯಾರ್ಯಾರೆಲ್ಲ ಬಕ್ರೀದ್ ಹಬ್ಬನ ಆಚರಿಸ್ತಿದ್ದೀರಾ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಶುಭಾಶಯಗಳು. ಪ್ರಭಾ ಪಾರೋ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಎಗ್ ಕರಿ. ಏನಪ್ಪ ಇವರು ಎಗ್ ಹಿಡ್ಕೊಂಬಿಟ್ಟಿದ್ದಾರೆ, ಒಂದಾದ್ಮೇಲೆ ಒಂದು ಮೊನ್ನೆ ಎಲ್ಲ ಹಾಕಿದ್ರು ಮತ್ತೆ ಹಾಕ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಒಂದೇ ಇಂಗ್ರೀಡಿಯೆಂಟ್ ಇಟ್ಕೊಂಡು ಬೇರೆ ಬೇರೆ ಮಸಾಲೆ ಹಾಕಿದಾಗ ಬೇರೆ ಬೇರೆ ರುಚಿ ಕೊಡುವಂಥ ರೆಸಿಪಿಗಳನ್ನು ಹಾಕ್ತಾಯಿದ್ದೀನಿ. ಇವತ್ತಿನ ರೆಸಿಪಿನಲ್ಲಿ ನಾನು ತೆಂಗಿನಕಾಯಿ ರುಬ್ಬಿ ಹಾಕ್ತಾ ಇಲ್ಲ, ಬದಲಿಗೆ ತೆಂಗಿನಕಾಯಿ ಹಾಲು ಹಾಕಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಇವತ್ತಿನ ರೆಸಿಪಿ ಕೂಡ ನನ್ನ ಮಗ ಅವರೇ ಮಾಡ್ತಾ ಇದ್ದಾರೆ. ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಿನಲ್ಲಿ 9 ಮೊಟ್ಟೆಗಳನ್ನು ಬೇಯಕ್ಕಿಡ್ತಾ ಇದ್ದೀವಿ. ಮೊಟ್ಟೆ ಬೇಯುವಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 3 ಈರುಳ್ಳಿ ತೊಗೊಂಡು ಸಿಪ್ಪೆ ಬಿಡಿಸ್ಕೊಂಡು ಎಸೆಳೆಸೆಳಾಗಿ ಉದ್ದುತ್ತಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ತೆಗೆದಿಟ್ಕೋಬೇಕು. ಈಗ 3 ನಾಟಿ ಟೊಮೆಟೊನ ತೊಗೊಂಡು ಈ ಥರ ಸಣ್ಣಗೆ ಬಾಕ್ಸ್ ಥರ ಪುಡಿಯಾಗಿ ಹೆಚ್ಚಿ ಅದನ್ನು ಸಹ ಸಪ್ರೇಟಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು. ಒಂದು 6 ಹಸಿಮೆಣಸಿನ್ಕಾಯಿ ಇಟ್ಕೊಂಡು ಅದನ್ನು ಮಧ್ಯದಲ್ಲಿ ಸೀಳಿ ಕಟ್ ಮಾಡಿ ಇಟ್ಕೋಬೇಕು. ಅದನ್ನು ಕೂಡ ಒಂದು ಸೈಡಲ್ಲಿ ಪಕ್ಕದಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆಗೆದಿಟ್ಕೊಳ್ಳೋಣ. ಈಗ ಮಾಲ್ಗಳಲ್ಲಿ ಸಿಗುವಂಥ ಹೋಮ್ ಮೇಡ್ ಕೋಕೋನಟ್ ಮಿಲ್ಕ್ 1 ಪ್ಯಾಕೆಟ್ ತೆಗೆದಿಟ್ಕೊಳ್ಳೋಣ. ಅದು 100 ಗ್ರಾಮ್ಸ್ ಅಷ್ಟು ಇರುತ್ತೆ ಅಷ್ಟೇ. ಇಲ್ಲದೇ ಇದ್ದರೆ ನೀವು ಒಂದು ಅರ್ಧ ತೆಂಗಿನ ಹೋಳನ್ನ ತುರಿದು ಚೆನ್ನಾಗಿ ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ಅದ್ರ ಹಾಲನ್ನ ಕೂಡ ನೀವು ತೆಗೆದಿಟ್ಕೋಬೋದು. ಈಗ ಒಂದು 8-10 ಕರಿಬೇವಿನ ಸೊಪ್ಪು ಇಟ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ. ಈಗ ಒಂದು ಬಟ್ಲಿಟ್ಕೊಂಡು ಅದರೊಳಗಡೆ ಎಲ್ಲ ಮಸಾಲೆ ಪುಡಿಗಳನ್ನ ಹಾಕ್ಕೊಳ್ಳೋಣ. ಕಾಶ್ಮೀರಿ ಚಿಲ್ಲಿ ಪೌಡರ್, ಅಂದರೆ ಇದು ಬರೀ ಬಣ್ಣ ಬರೋಕ್ಕಷ್ಟೇ. ಇದು 2 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಆಮೇಲೆ 2 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು, 2.5 ಸ್ಪೂನಷ್ಟು ಧನಿಯಾ ಪೌಡರು, 1 ಚಮಚದಷ್ಟು ಅರಿಶಿಣದ ಪುಡಿ ಎಲ್ಲ, 1.5 ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಕರಿಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಅದು 1 ಟೀ ಸ್ಪೂನು. ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮೊಟ್ಟೆ ಆಲ್ಮೋಸ್ಟ್ ಬೆಂದೋಗಿದೆ. ಈಗ ಇದನ್ನು ಬಿಸಿ ನೀರಿನಿಂದ ತೆಗೆದು ತಣ್ಣೀರಲ್ಲಿ ಹಾಕಿ ಮತ್ತು ಎಲ್ಲ ಹೊರಗಡೆ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಈ ಥರ ನೀಟಾಗಿ ಬಿಡಿಸಿಟ್ಕೊಂಡು ಅದ್ರ ಮೇಲೆ ಈ ಥರ 3 ಗೆರೆಗಳನ್ನು ಹಾಕಬೇಕು. ಅಂದರೆ ಇದನ್ನು ಮತ್ತೆ ಫ್ರೈ ಮಾಡಬೇಕಲ್ಲ, ಈಗ ಅದರೊಳಗೆಲ್ಲ ಮಸಾಲೆ ಹೋಗಬೇಕು. ಇಲ್ಲದೇ ಇದ್ದರೆ ಬರೀ ಹಾಗೆ ಸಪ್ಪೆ ಅನಿಸುತ್ತೆ. ಅದಕ್ಕೆ ಈ ಥರ 3 ಗೆರೆಗಳು ಹಾಕೋಬೇಕು. ಏನಪ್ಪ 3 ಗೆರೆಗಳು ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೆರೆಗಳು ಹಾಕೋಬೋದು. ಗೆರೆ ಹಾಕೋದು ಅಂದರೆ ಅದನ್ನು ಕಟ್ ಮಾಡೋದು, ಅದ್ರ ಎಲ್ಲೋ ಭಾಗ ಇರುತ್ತಲ್ವ ಅಲ್ಲಿವರೆಗೂ ಅದು ಓಪನ್ ಆಗಬೇಕು. ಆ ಥರ ಒಂದು ಸೈಡಲ್ಲಿ ಮಾತ್ರ ಕಟ್ ಮಾಡಿದರೆ ಸಾಕು. ಈಗ ಇದೆಲ್ಲ ರೆಡಿಯಾಗಿದೆ. ಈಗ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಡೋಣ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ಆ ಎಣ್ಣೆನ ಬಾಣಲಿಗೆಲ್ಲ ಹರಡ್ಕೊಳ್ಳೋ ಥರ ಈ ಥರ ಬಾಣಲಿ ಟಿಲ್ಟ್ ಮಾಡಿಕೊಂಡು ಎಲ್ಲನೂ ಹರಡಿಸ್ಕೊಳ್ತಾ ಇದ್ದಾರೆ. ಈಗ ಚೆನ್ನಾಗಿ ಬಾಣಲಿ ಕಾದಿದೆ, ನೋಡ್ತಾ ಇದ್ದೀರಲ್ವ, ಹೊಗೆ ಕೂಡ ಬರ್ತಾ ಇದೆ. ಅದರೊಳಗಡೆ ಮೊಟ್ಟೆ ಹಾಕ್ತಾ ಇದ್ದಾರೆ. ಎಲ್ಲ ಮೊಟ್ಟೆ ಹಾಕಿದ ಮೇಲೆ ನೀವು ಬೇಕಾದ್ರೆ ಅದನ್ನು ಸೌಟಲ್ಲಾದರೂ ಈ ಥರ ಇದು ಮಾಡ್ಕೋಬೋದು, ಅಥವಾ ಬಾಣಲಿನೇ ಆಚೆ ಈಚೆ ಅಲ್ಲಾಡಿಸ್ಕೊಂಡು ಕೂಡ ಅದನ್ನು ನೀವು ಮಿಕ್ಸ್ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಅದ್ರ ಮೇಲಿನ ಚರ್ಮ ಕೂಡ ಗಟ್ಟಿ ಆಗುತ್ತೆ, ಬೇಗ ಒಡೆದೋಗಲ್ಲ ಅನ್ನೋ ಇದಕ್ಕೆ ಮಾಡ್ತಾ ಇರೋದು. ಹಾಗೆ ಸ್ವಲ್ಪ ನಾವು ಎಲ್ಲೆಲ್ಲಿ ಕಟ್ ಮಾಡಿರ್ತೀವಲ್ಲ ಅಲ್ಲೆಲ್ಲ ಬಾಯಿ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು. 1-2 ನಿಮಿಷ ಈ ಥರ ಮಾಡಾದಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ, ಅಂದರೆ ಒಂದು ಅರ್ಧ ಚಮಚದಷ್ಟು ಹಾಕಿ ಮತ್ತೆ ಎಲ್ಲ ಮೊಟ್ಟೆಗಳನ್ನ ಈ ಥರ ಉರುಳಾಡಿಸ್ಕೊಂಡು ಹುರಿಬೇಕು. ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ಅದರಿಂದ ಎಲ್ಲ ಸ್ಕಿನ್ನೆಲ್ಲ ಗಟ್ಟಿ ಆಗುತ್ತೆ ಮತ್ತು ಅದ್ರ ಬಣ್ಣ ಕೂಡ ಬದಲಾಗುತ್ತೆ, ಚೆನ್ನಾಗೂ ಕಾಣುತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ಕಿನ್ ಮೇಲೆಲ್ಲ ಬ್ರೌನ್ ಆಗೋ ತನಕ ಹುರ್ಕೊಂಡು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಈಗೆಲ್ಲ ತೆಗೆದಿಟ್ಟಾದಮೇಲೆ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್, ಅಂದರೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದಾರೆ. 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಕಡಾಯಿ ಬಿಸಿಯೇ ಇದ್ದಿದ್ದರಿಂದ ಎಣ್ಣೆ ಬೇಗ ಕಾಯುತ್ತೆ. ಮೊದಲಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದಾದ್ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಹೀಗೆ ಒಂದಾದ್ಮೇಲೆ ಒಂದು ಹಾಕ್ತಾ ಈಗ ಹುರ್ಕೊಳ್ಳೋಣ.
ಮೆಣಸಿನ್ಕಾಯಿ ಹಸಿ ವಾಸನೆ ಎಲ್ಲ ಹೋಗಿ ಅದ್ರ ಚರ್ಮ ಎಲ್ಲ ಸ್ವಲ್ಪ ಬಿಳಿ ಬಿಳಿ ಆಗೋ ತನಕ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಇಲ್ಲದೇ ಇದ್ದರೆ ಗ್ಯಾಸ್ ಟ್ರಬಲ್ ಇರೋರಿಗೆ ಸ್ವಲ್ಪ ಹೊಟ್ಟೆ ಉರಿ ಬರ್ಬೋದು. ಅದಕ್ಕೆ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಅದೂ ಸಹ ಬಣ್ಣವೆಲ್ಲ ಬದಲಾಗಿ ಚೆನ್ನಾಗಿ ಈರುಳ್ಳಿ ಸಿಪ್ಪೆ ಎಲ್ಲ ಮೆತ್ತಗೂ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಹುರಿತಾ ಎಷ್ಟು ಮೆತ್ತವಾಗಿದೆ ಅಂದರೆ ನೋಡಿ, ಬಣ್ಣ ಕೂಡ ಬದಲಾಯಿಸ್ತು, ಹಾಗೆ ಕ್ವಾಂಟಿಟಿ ಕೂಡ ಕಡಿಮೆ ಆಗೋಯ್ತು. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಹುರಿಬೇಕು. ನಾವು ಎಷ್ಟು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ. ಹಾಗೆ ಅದರಲ್ಲೂ ಒಂಥರ ಸ್ವೀಟ್ ಟೇಸ್ಟ್ ಬರುತ್ತೆ. ಈರುಳ್ಳಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ಗೆಲ್ಲ ಈ ಥರ ತುಂಬ ಹುರಿದನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿ ಬಣ್ಣ ಹೇಗೆ ಚೇಂಜ್ ಆಗಿದೆ ಮತ್ತು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ, ಅದನ್ನು ಹಾಕ್ಕೊಳ್ತಾ ಇದ್ದಾರೆ. ಈಗ ಟೊಮೆಟೊ ಕೂಡ ಅಷ್ಟೇ, ಅದೂ ಚೆನ್ನಾಗಿ ಬಿಟ್ಟು ಚೆನ್ನಾಗಿ ಹುರಿಬೇಕು. ಟೊಮೆಟೊ ರಸ ಎಲ್ಲ ಹೊರಗೆ ಬಂದು ಅದ್ರ ಸ್ಕಿನ್ನೆಲ್ಲ ಸಾಫ್ಟ್ ಆಗಿಬಿಡ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ತೆಗೆದಿಟ್ಕೊಂಡಿದ್ದಂಥ ಮಸಾಲೆ ಪುಡಿನೆಲ್ಲ ಅದ್ರ ಮೇಲೆ ಹಾಕಿ ಈಗ ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು. ಈ ಮಸಾಲೆ ಪುಡಿ ಎಲ್ಲ ಹಾಕ್ಕೊಳ್ಳುವಾಗ ಆದಷ್ಟು ಸ್ಟವ್ ಫ್ಲೇಮು ಸಿಮ್ಮಲ್ಲೇ ಇರಲಿ. ಈಗ ಒಂದು ಅರ್ಧ ಲೋಟ ನೀರಷ್ಟು ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗೆಲ್ಲ ಮಸಾಲೆ ಪುಡಿ, ಈರುಳ್ಳಿ, ಟೊಮೆಟೊ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗೊಜ್ಜು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ವಿ, ಕೋಕೋನಟ್ ಮಿಲ್ಕು. ಇದು ರೆಡಿಮೇಡು, ನೀವು ಬೇಕಾದರೆ ಮನೇಲಿ ಸಹ ಮಾಡಿ ಹಾಕ್ಕೋಬೋದು. ಚೆನ್ನಾಗಿ ಥರ ಹಾಕ್ಕೊಂಡು ಇದನ್ನು ಹಾಕೋವಾಗ ಫ್ಲೇಮು ತುಂಬ ಸಿಮ್ಮಲ್ಲಿರಬೇಕು, ತುಂಬ ಕಡಿಮೆನಲ್ಲಿ ಇಟ್ಟಿರಿ. ಈಗ ಇದನ್ನು ಒಂದು ಸೌಟಲ್ಲಿ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಒಳ್ಳೆ ಕಲರ್ ಬರ್ತಾ ಇದೆ, ಟಿಕ್ಕಾ ಮಸಾಲ ಥರ ಕಾಣಿಸ್ತಾ ಇದೆ ಅಲ್ವಾ? ಹೀಗೆ ಇದನ್ನು ಒಂದು 5-6 ಸತಿ ಕೈ ಆಡಿಸಿದ ಮೇಲೆ ಉಪ್ಪು ಹಾಕ್ಕೋಬೇಕು. ಇಲ್ಲಿ ಉಪ್ಪಿನ ಪುಡಿ ಉಪಯೋಗಿಸ್ತಾ ಇದ್ದಾರೆ. ಎಷ್ಟು ಬೇಕೋ ಅದು ನಿಮಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದರೆ ನೀವು ಮಸಾಲೆ ಪುಡಿಗಳೆಲ್ಲ ಹಾಕ್ತಿರಲ್ಲ ಆವಾಗಲೂ ಕೂಡ ಹಾಕ್ಕೋಬೋದು. ಇದು 1-2 ನಿಮಿಷ ಕುದೀಲಿ. ನೋಡಿ ಇದು ಕುದಿಯೋಕ್ಕೆ ಶುರುವಾಗಿ ಆದಮೇಲೆ 2 ನಿಮಿಷ ಲೆಕ್ಕ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ. ಇದಕ್ಕೆ ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಇದು ತುಂಬ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಹಾಕೋದು. ಚೆನ್ನಾಗಿ ಕುದ್ದಿದ ಮೇಲೆ ಈಗ ಮೊಟ್ಟೆಗಳನ್ನೆಲ್ಲ ತೆಗೆದು ಒಂದೊಂದೇ ಪಕ್ಕದಲ್ಲಿ ಹಾಕಿ ಇಟ್ಟರೆ ನಮ್ಮ ಕೋಕೋನಟ್ ಮಿಲ್ಕ್ ಎಗ್ ಕರಿ ಮುಗೀತು. ನಾವಿದನ್ನು ಪರೋಟ ಜೊತೆಗೆ ಮಾಡಿದ್ವಿ, ತುಂಬ ಸೂಪರಾಗಿತ್ತು. ಯಾವ ಹೋಟೆಲಲ್ಲಿ ಕೂಡ ನಿಮ್ಗೆ ಈ ಥರ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು ರೆಸಿಪಿ. ಫ್ರೆಂಡ್ಸ್, ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ, ಮರೆಯೋದೇ ಇಲ್ಲ, ಬಿಡೋದೇ ಇಲ್ಲ. ಅಷ್ಟು ಸತಿ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಕೂಡ ಇನ್ನೂ ಬೇಕು ಅಂತ ತಿಂತಾರೆ, ಅಷ್ಟು ಚೆನ್ನಾಗಿತ್ತು. ಫ್ರೆಂಡ್ಸ್, ನಿಮಗೆ ಈ ಕೋಕೋನಟ್ ಮಿಲ್ಕ್ ಎಗ್ ಕರಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡೋದನ್ನು ಮಾತ್ರ ಮರಿಬೇಡಿ, ಇಲ್ದಿದ್ರೆ ರೆಸಿಪಿ ನೋಡೋಕ್ಕೆ ಚೆನ್ನಾಗೇ ಕಾಣಲ್ಲ. ಇದು ಜಸ್ಟ್ ಚೆನ್ನಾಗಿ ಕಾಣೋಕ್ಕೋಸ್ಕರ ಹಾಕೋದಷ್ಟೇ. ಗಂಡು ಮಕ್ಳ ಕೈ ಅಡುಗೆನೇ ರುಚಿ. ಸೂಪರ್. ನನ್ನ ಮಗನ ಕೈಯಲ್ಲಿ ಅಡುಗೆ ಊಟ ಮಾಡೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಟೇಸ್ಟ್ ಮಾಡಿ ಮನೇಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.